ಸರ್, ಈಗ ಇಂಥ ಒಂದು ಘಟನೆ ನಡೆದಿದೆ, ನಾವೇನು ಸಮರ್ಥಿಸ್ಕೊತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನನ್ನ ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಖಂಡಿತವಾಗೂ ಸಸ್ಪೆಂಡ್ ಮಾಡ್ತಾರೆ. ಎನ್ಕ್ವೈರಿ ಕಮಿಷನ್ ಇನಿಷಿಯೇಟ್ ಮಾಡ್ತೀವಿ. ಅವ್ರನ್ನ ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ನಮಗಿಲ್ಲ ಸರ್. ಬಟ್ ಇಂಥ ಒಂದು ಇನ್ಸಿಡೆಂಟ್ ನಡೆದಿದೆ, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಇಂಥ ಸಮಸ್ಯೆ ಆದಾಗ ನಾವು ಹೆಂಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ನಾವು ಏನು ಸುಮ್ಮನೆ ಇರಲ್ವೇ? ನಮ್ಮ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಸಾಹೇಬರು ಇದಕ್ಕೆ ರೆಸ್ಪಾಂಡ್ ಮಾಡ್ತಾರೆ, ಕಠಿಣ ಕ್ರಮ ತಗೊತೀವಿ, ಅವ್ರಿಗೆ ಇನ್ನೂ ಕಠಿಣ ಶಿಕ್ಷೆ ಹಾಕಿ ಮತ್ತೊಂದು FIR ಲಾಡ್ಜ್ ಮಾಡ್ತಾರೆ. ನನಗೆ ನಂಬಿಕೆ ಇದೆ. ನಾನು ಅದನ್ನು ಸಮರ್ಥಿಸ್ಕೊತಿಲ್ಲ. ಈ ಇನ್ಸಿಡೆಂಟ್ಗೆ ನಾವು ತುಂಬ ಸ್ಟ್ರಾಂಗಾಗಿ ಆ್ಯಕ್ಟ್ ಮಾಡ್ತೀವಿ ಅಂತ ಮಾತ್ರ ಹೇಳಬಲ್ಲೆ ಸರ್. ಇದು BJP ಅವರು ಇದ್ದಾಗ ತಿಹಾರಲ್ಲೂ ನಡೆದಿದೆ. ಎಸ್, ಒಂದು ಇನ್ಸಿಡೆಂಟ್ ಆಗಿದೆ, ನಾವು ಅದನ್ನು ಖಂಡಿತವಾಗೂ ನಂತರ ಆಗದಂತೆ ತಿದ್ಕೊತೀವಿ ಸರ್. ಇಲ್ಲ ಸರ್, ಒಂದು ದರ್ಶನ್ ಸರ್ ಅವ್ರ ವಿಚಾರದಲ್ಲಿ ಹಿಂಗಾಯಿತು, ಸುಪ್ರೀಂ ಕೋರ್ಟು ಚಾಟಿ ಬೀಸಿದೆ, ಅಲ್ಲಿ ಈಗಾಗಲೇ ಅದು ಎಚ್ಚೆತ್ಕೊಂಡಿದ್ದಾರೆ. ಈಗ ಇನ್ನೊಂದು ಇನ್ಸಿಡೆಂಟ್ ಇದು ಗಮನಿಸಿದೆ, ಇದು ಮತ್ತೊಂದು ಸಲ ಪರಿಶೀಲನೆ ಮಾಡೋಕ್ಕೆ ಸರ್. ಯಾರೋ ಜೈಲಲ್ಲಿ ಒಬ್ಬರು ಇಬ್ಬರು ಅಧಿಕಾರಿಗಳು ತಪ್ಪು ಮಾಡಿದಾಗ ಇಂಥ ಇನ್ಸಿಡೆಂಟ್ ನಡೆಯುತ್ತೆ, ಅವರಿಗೆ ಖಂಡಿತವಾಗೂ ಖಡಕ್ಕಾಗಿ ವಾರ್ನ್ ಕೊಡ್ತೀವಿ. ಇಂಥ ಇನ್ಸಿಡೆಂಟ್ಸ್ ರಿಪೀಟ್ ಆಗದಂಗೆ ನಾವು ನೋಡ್ಕೊತೀವಿ. ನಾವು ಅದನ್ನು ಸಮರ್ಥಿಸ್ಕೊತಾ ಇಲ್ಲ ಸರ್. ನಡೆದಿದೆ, ಆ ತಪ್ಪು ನಡೆದಿದೆ, ಮತ್ತೆ ಮರುಕಳಿಸದಂತೆ ನಾವು ಆ್ಯಕ್ಷನ್ ತಗೊಳ್ಳೋದೇ ಸರ್ಕಾರದ ದಿಟ್ಟ ಕ್ರಮ ಅಂತ ಹೇಳಕ್ಕೆ ಬಯಸ್ತೇನೆ ಸರ್. ಹಾಂ, ಇಷ್ಟು ದಿನ ಇತ್ತು ಪೂಜ್ಯ ಭಾವನೆ ಅಂದರೆ ಹಿರಿಯರನ್ನು ಭಾರತೀಯ ಸಂಸ್ಕೃತಿಯಲ್ಲಿ ನಾವೆಲ್ಲ ಹಿರಿಯರನ್ನ ಪೂಜ್ಯ ಭಾವನೆಯಿಂದ ನೋಡ್ತೀವಿ. ನಾನು ಶ್ರೀರಾಮನನ್ನು ಪೂಜ್ಯ ಭಾವನೆಯಿಂದ ನೋಡ್ತೀನಿ, ಸಿದ್ದರಾಮಯ್ಯನವ್ರನ್ನೂ ಪೂಜ್ಯ ಭಾವನೆಯಿಂದ ನೋಡ್ತೀನಿ, DK ಶಿವಕುಮಾರ್ ಅವ್ರನ್ನೂ ಪೂಜ್ಯ ಭಾವನೆಯಿಂದ ನೋಡ್ತೀನಿ, ಹಿರಿಯರು ಮೋಹನ್ ಭಾಗವತ್ ಅವ್ರನ್ನೂ ಪೂಜ್ಯ ಭಾವನೆಯಿಂದ ನೋಡ್ತೀನಿ, ಅಲ್ಲಾವನ್ನು ಪೂಜ್ಯ ಭಾವನೆಯಿಂದ ನೋಡ್ತೀನಿ, ಯೇಸು ಪ್ರಭುವನ್ನು ಪೂಜ್ಯ ಭಾವನೆಯಿಂದ ನೋಡ್ತೀನಿ. ಪೂಜ್ಯ ಭಾವನೆ ಅಂದರೆ ಗೌರವಿಸೋದು ಅಂತ ನನ್ನ ಅರ್ಥ. ನನಗೆ ಮೋಹನ್ ಭಾಗವತ್ ಅವ್ರ ಮೇಲೆ ಇಷ್ಟು ಗೌರವ ಇದ್ದಾಗ ಇವ್ರು ಬೆಂಗಳೂರಿಗೆ ಬಂದು ಇವರು ಯತ್ನಾಳ್ ಅವ್ರ ಥರ, R ಅಶೋಕ್ ಅವ್ರ ಥರ, CT ರವಿ ಅವ್ರ ಥರ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನನೇ ಇಲ್ಲದೆ ಮಾತಾಡಿಬಿಟ್ರೆ ಮೋಹನ್ ಭಾಗವತ್ ಅವರು ಯತ್ನಾಳು CT ರವಿ ಕ್ಯಾಟಗಿರಿಗೆ ಸೇರ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ ಅಷ್ಟೇ. ನಾನು ಹೇಳೋದು ಇಷ್ಟೇ ಸರ್, ಏನೋ RSS ಅವರಿಂದನೇ ಈ ದೇಶಕ್ಕೇನು ಸ್ವಾತಂತ್ರ್ಯ ಬಂದಿಲ್ಲ. ನಮ್ಮ ತಾತ ನಮ್ಮ ಮುತ್ತಾತನೂ ಫ್ರೀಡಮ್ ಫೈಟ್ರೆ, ನಿಮ್ಮ ತಾತ ನಿಮ್ಮ ಮುತ್ತಾತನೂ ಫ್ರೀಡಮ್ ಫೈಟ್ರೆ. 1930-40ಸಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಫ್ರೀಡಮ್ ಫೈಟ್ರೆ ಸರ್. ಅದಕ್ಕೆ RSS ಅವ್ರ ಲೇಬಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನಮ್ಮ ತಾತನವ್ರ ತಾತನೂ ಫ್ರೀಡಮ್ ಫೈಟ್ರೆ, ನಿಮ್ಮ ತಾತ ಅವ್ರ ತಾತನೂ ಫ್ರೀಡಮ್ ಫೈಟ್ರೆ. ಅಷ್ಟು ಜನ 35 ಕೋಟಿ ಜನ ಫೈಟ್ ಮಾಡಿದ್ದಕ್ಕೆ ನಮ್ಗೆ ಇಂಡಿಪೆಂಡೆನ್ಸ್ ಬಂದಿದ್ದು. ಅದಕ್ಕೆ RSS ಅವ್ರ ಕ್ರೆಡಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸರ್. ನಾನು ಹೇಳೋದು ಇಷ್ಟೇ, ನಮ್ಮ ಕ್ವಶನ್ ಇಷ್ಟೇ, ನೀವು ಸರ್ಕಾರಿ ಶಾಲೆಗಳ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಸರ್ಕಾರಿ ಶಾಲೆಯಲ್ಲಿ RSS ಕ್ಯಾಂಪ್ ಮಾಡ್ತಿದ್ದೀರಂತಲ್ಲ, ಇವತ್ತು ನಾನು ಬಹಿರಂಗ ಸವಾಲು ಹಾಕ್ತೀನಿ, ಭಾರತದಲ್ಲಿರೋ ಎಲ್ಲ ಸರ್ಕಾರಿ ಶಾಲೆಗಳನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ನೋಡೋಣ. ಮಾಡೆಲ್ ಸ್ಕೂಲ್ಗಳಾಗಿ ಮಾಡಿ, ಬೇಡ ಅಂದವ್ರು ಯಾರು? ಅಷ್ಟು ಬೇಡ ಸರ್. BJP ಗೌರ್ಮೆಂಟು ಜಸ್ಟ್ 4.1% ಅಷ್ಟೇ ತನ್ನ GDPಯಲ್ಲಿ ಎಜುಕೇಷನ್ಗೆ ಸ್ಪೆಂಡ್ ಮಾಡ್ತಿರೋದು. ಇದೇ ಮೋಹನ್ ಭಾಗವತ್ ಸಾಹೇಬ್ರಿಗೆ ಮೋದಿಯವ್ರಿಗೆ ಫೋನ್ ಮಾಡಿ, ಮೋದಿಯವರೇ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳಕ್ಕೆ ಹೇಳಿ. ಇಲ್ಲಾಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಒಂದು 50,000 ಕೋಟಿ ಕೊಡ್ಸೋಕ್ಕೆ ಹೇಳಿ, ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ಪ್ರತಿ ಸರ್ಕಾರಿ ಶಾಲೆ ಹತ್ರ ಒಂದು 2 ಎಕರೆ ಜಮೀನು ತಗೊಂಡು ಆ 2 ಎಕರೆ ಜಮೀನಲ್ಲಿ ವಾರಕ್ಕೊಂದಿನ ಇವ್ರಿಗೆ ಪರ್ಮಿಷನ್ ಕೊಡೋಣ ಬೇಕು ಅಂದರೆ. ಇವ್ರು ಎಜುಕೇಷನ್ ಬಗ್ಗೆ ಮಾತಾಡದೆ ಇವರೇನು ಸರ್, RSS ಒಂದೇ ಅಲ್ಲ, ಎಲ್ಲರೂ ದೇಶಭಕ್ತರೇ, ಅಷ್ಟೇ ನನ್ನ ವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.